ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಜುಲೈ 2026 ನಿಮ್ಮ ಜೀವನದಲ್ಲಿ ಯಾವ ಹೊಸ ಅವಕಾಶಗಳನ್ನು, ಆಶೀರ್ವಾದಗಳನ್ನು, ಬದಲಾವಣೆಗಳನ್ನು ತರ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. 3 ಡೆಕ್ ಕಾಣ್ತಿದೆ ಅಲ್ವಾ ಟ್ಯಾರೋ ಡೆಕ್ಕಲ್ಲಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಡೆಕ್ಕನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಜುಲೈ ತಿಂಗಳ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವೀಗ ಟ್ಯಾರೋ ರೀಡಿಂಗ್ ಮೂಲಕ ತಿಳಿದುಕೊಳ್ಳೋಣ. ಕರಿಯರ್ ವಿಷಯ ಆಗಿರ್ಬೋದು, ಬಿಸ್ನೆಸ್ ವಿಷಯ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಮನಿ, ಫೈನಾನ್ಸ್ ಆಗಿರ್ಬೋದು, ಅಥವಾ ಯಾವೆಲ್ಲ ವಿಷಯಗಳಿಗೆ ನೀವು ಏನಾದರೂ ಒಂದು ಪ್ರಶ್ನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಆ ಪ್ರಶ್ನೆಗಳನ್ನು ಕೂಡ ನೀವಿಲ್ಲಿ ಯೂನಿವರ್ಸ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಡೆಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಬರ್ತಾ ಇದೆ ಅಂತ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ 3 ಬಾರಿ ಒಂದು ಡೀಪ್ ಆಗಿರೋ ಒಂದು ಉಸಿರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಅಥವಾ ಯೂನಿವರ್ಸನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ, ಪ್ರಾರ್ಥನೆನ ಮಾಡಿ ನೋಡೋಣ ನಿಮ್ಮ ಒಂದು ರೀಡಿಂಗ್ ಏನು ಬರ್ತಾ ಇದೆ ಅಂತ. ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಡೆಕ್ಕಲ್ಲಿ ಬರ್ತಾ ಇರುವಂಥದ್ದು 7 ಆಫ್ ಕಪ್ಸ್, ಏಸ್ ಆಫ್ ವ್ಯಾಂಡ್ಸ್, 10 ಆಫ್ ಸ್ವಾರ್ಡ್ಸ್ ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ಸ್ ಬರ್ತಾ ಇದೆ. ಫೂಲ್ ಕಾರ್ಡ್ ಇದೆ. ಗೈಡೆನ್ಸ್ ಆಗಿ ನಮಗೆ ಬರ್ತಾ ಇರುವಂಥದ್ದು ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ 7 ಆಫ್ ಕಪ್ಸ್ ಇಲ್ಲಿ ಹೇಳ್ತಾ ಇದೆ ತುಂಬ ಅವಕಾಶಗಳಲ್ಲಿ ನಿಮಗೆ ಬರ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹೊಸ ಉದ್ಯೋಗ ಆಗಿರ್ಬೋದು, ವ್ಯವಹಾರ, ಹೊಸ ಪ್ರಾಜೆಕ್ಟ್ ಅಥವಾ ಒಂದು ಹೊಸ ಪಾರ್ಟ್ನರ್ಶಿಪ್ ಬಗ್ಗೆ ಇಲ್ಲಿ ನಿಮಗೆ ಒಂದು ಅವಕಾಶಗಳು ಸಿಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದರೆ ಎಲ್ಲ ಅವಕಾಶಗಳು ಕೂಡ ಒಳ್ಳೆಯದಾಗಿರೋದಿಲ್ಲ. ಏಸ್ ಆಫ್ ವ್ಯಾಂಡ್ಸ್ ಏನು ಹೇಳ್ತಾ ಇದೆ, ಹೊಸ ಆರಂಭಕ್ಕೆ ಯೂನಿವರ್ಸ್ ನಿಮ್ಮ ಪರವಾಗಿ ನಿಂತಿದೆ. ನೀವು ಹೊಸ ಕೆಲಸ ಆರಂಭ ಮಾಡೋದಕ್ಕೆ ಯಾವೆಲ್ಲ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಏನಾದರೂ ಕಲಿಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅದೆಲ್ಲದ್ರ ಬಗ್ಗೆಯೂ ಕೂಡ ಒಂದು ಒಳ್ಳೆಯ ಆರಂಭ ಅನ್ನೋದನ್ನು ನೋಡ್ತಾ ಇದ್ದೀವಿ. 10 ಆಫ್ ಸ್ವಾರ್ಡ್ಸ್ ಹೇಳ್ತಾ ಇದೆ ಹಳೆಯ ನಿರಾಸೆ ಆಗಿರ್ಬೋದು, ಅಥವಾ ಕೆಲಸದ ಒಂದು ಸ್ಟ್ರೆಸ್ ಏನಿದೆ ಅದೆಲ್ಲನೂ ಕೂಡ ಮುಗಿತಾ ಇದೆ. ಇನ್ನು ಕೆಲವ್ರಿಗೆ ಹಳೆಯ ಕೆಲಸ ಬಿಟ್ಟು ಹೊಸ ಅವಕಾಶಗಳು ಕೂಡ ಸಿಗೋ ಒಂದು ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಬಾಗಿಲು ತುಂಬ ಬೆಸ್ಟ್ ಆಗಿರೋದು ನಿಮಗೆ ಸಿಗುತ್ತೆ ಅನ್ನೋದು ಇಲ್ಲಿ 10 ಆಫ್ ಸ್ವಾರ್ಡ್ಸಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಸಂಬಂಧಗಳ ವಿಷಯದಲ್ಲಿ ನೋಡೋದಾದರೆ ಪ್ರೀತಿ ಹೆಚ್ಚಾಗಬಹುದು. ಯಾರೆಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಮದುವೆ ಆಗಿದ್ದೀರಾ, ಈ ರೀತಿ ಇರೋರಿಗೆ ಒಂದು ಪ್ರೀತಿ ಹೆಚ್ಚಾಗಬಹುದು. ಮದುವೆ ಯೋಗ ಕೂಡ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಯಾರೆಲ್ಲ ಒಂದು ದಾಂಪತ್ಯದಲ್ಲಿದ್ದೀರಾ, ಕಪಲ್ ಇದ್ದೀರಾ, ಅವರಿಗೆ ಒಂದು ಸಮಾಧಾನವಾಗಿರುವಂಥ ಒಂದು ಸಂಬಂಧ ನೋಡ್ತಾ ಇದ್ದೀವಿ. ಇನ್ನು ಕೆಲವ್ರಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಗಬಹುದು. ಯಾರೆಲ್ಲ ಮದುವೆ ಆಗಿದ್ದೀರಾ ಅವರಿಗೆ, ಸಿಂಗಲ್ ಆಗಿರೋರಿಗೆ ಒಂದು ಒಳ್ಳೆಯ ವ್ಯಕ್ತಿ ಪರಿಚಯ ಆಗೋ ರೀತಿ ಕಾಣಿಸ್ತಾ ಇದೆ. ಮತ್ತು ಫೂಲ್ ಕಾರ್ಡ್ ಹೇಳ್ತಾ ಇರುವಂಥದ್ದು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದನ್ನು. ಆದರೆ ಯೋಚನೆ ಮಾಡಬೇಕೇ ಹೊರತು ಭಯ ಪಡಬಾರ್ದು. ಭಯ ಪಡದೆ ಮುಂದೆ ಹೋಗಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ನೀವು ಬಹಳ ದಿನಗಳಿಂದ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋ ಕೆಲಸ ಏನಿದೆ ಅದನ್ನು ಈಗ ನೀವು ಆರಂಭ ಮಾಡಬಹುದು. 10 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಒಂದು ಎಚ್ಚರಿಕೆ ನೋಡ್ತಾ ಇದ್ದೀವಿ. ಹಳೆ ನೋವೇನಿದೆ ಅದನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿ ಹಾಗೆ ಒಂದು ಬ್ಲಾಕೇಜಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಿಮ್ಮನ್ನು ಮೋಸ ಮಾಡದಿರೋ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ನೀವು ಒಂದು ಟೈಮ್ ವೇಸ್ಟ್ ಮಾಡಬಾರ್ದು. ನೆಗೆಟಿವ್ ಪೀಪಲ್ಸ್ ಯಾರಿದ್ದಾರೆ ಅವರಿಂದ ನೀವು ದೂರ ಇರಬೇಕು. ಹಳೆಯ ಸಂಬಂಧ ಮತ್ತೆ ಬಂದರೂ ಕೂಡ ಅದನ್ನು ಯೋಚನೆ ಮಾಡಿ ನೀವು ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತು ಇಲ್ಲೊಂದು ಹಿಡನ್ ಬ್ಲೆಸ್ಸಿಂಗ್ ಕಾಣಿಸ್ತಾ ಇದೆ. ಅದೇನಂದರೆ ದ ಎಂಪ್ರೆಸ್ ಕಾರ್ಡ್ ಹೇಳ್ತಾ ಇರೋದು ನೀವು ಯೋಚನೆ ಮಾಡಿರೋದಕ್ಕಿಂತ ತುಂಬ ಒಂದು ಒಳ್ಳೆಯ ಆಶೀರ್ವಾದಗಳು ನಿಮ್ಮ ಕಡೆ ಬರ್ತಾ ಇದೆ. ಒಂದು ಗೌರವ ಅನ್ನೋದು ಸಿಗುತ್ತೆ, ಸಮೃದ್ಧಿ ಅನ್ನೋದು ಸಿಗುತ್ತೆ, ಹೊಸ ಅವಕಾಶಗಳು ಸಿಗ್ತಾ ಇದೆ. ಕುಟುಂಬದಲ್ಲಿ ಒಂದು ಸಂತೋಷವಾಗಿರುವಂತಹ ಒಂದು ಸುದ್ದಿ ಸಿಗಬಹುದು, ಅಥವಾ ಏನೋ ಒಂದು ಈವೆಂಟ್ಗಳು ಆರ್ಗನೈಸ್ ಆಗ್ಬೋದು. ಹಣಕಾಸಿನ ವಿಷಯದಲ್ಲಿ ಕೂಡ ಒಂದು ಬೆಳವಣಿಗೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಹೋಗುತ್ತೆ. ನೀವು ಕಳೆದುಕೊಂಡಿರೋದನ್ನು ಹಿಡಿದುಕೊಂಡು ಮನಸ್ಸಲ್ಲಿ ಹಾಗೆ ಇಟ್ಕೊಂಡು ಕುಳಿತುಕೊಳ್ಬೇಡಿ. ಬರ್ತಾ ಇರೋ ಹೊಸ ಜೀವನವನ್ನು ನೀವು ಅಂಗೀಕಾರ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತು ಈ ಕಾರ್ಡ್ ಏನಿದೆ ಗೈಡೆನ್ಸ್ ಕಾರ್ಡ್ ನಾವು ತೊಗೊಂಡಿರುವಂಥದ್ದು ನೈಟ್ ಆಫ್ ಪೆಂಟಿಕಲ್ಸ್ ಕಾರ್ಡು. ಈ ಕಾರ್ಡಲ್ಲಿ ನಮಗೆ ಸಿಗ್ತಾ ಇರೋ ಒಂದು ಗೈಡೆನ್ಸ್ ಏನಿದೆ ಅಂದರೆ ಈ ತಿಂಗಳು ಒಂದು ಸ್ಟೆಬಿಲೈಸ್ ಆಗಿರುವಂತಹ ಒಂದು ಬೆಳವಣಿಗೆನ ನೀವು ಕಾಣ್ತೀರಾ. ಪ್ರತಿದಿನ ಒಂದೊಂದು ಹೆಜ್ಜೆನೇ ಮುಂದೆ ಇಡಿ, ಯೋಚನೆ ಮಾಡಿ ಕೆಲಸ ಮಾಡಿ.
ಪ್ಲಾನಿಂಗ್ ಕೂಡ ಇರಬೇಕಾಗುತ್ತೆ. ಅರ್ಧಕ್ಕೆ ಬಿಡೋ ಅಭ್ಯಾಸ ಏನಾದರೂ ಇದ್ದರೆ ಅದನ್ನು ಖಂಡಿತ ಬಿಟ್ಬಿಡಿ. ಹಣವನ್ನು ಉಳಿತಾಯ ಕೂಡ ಮಾಡಬೇಕಾಗುತ್ತೆ. ಯಾವುದೇ ಒಂದು ದಾಖಲೆಗಳಿಗೆ ಸಹಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಇನ್ನೊಂದು ಸಲ ಅದನ್ನು ಮತ್ತೊಂದು ಸಲ ಓದಿ ನೀವು ಸೈನ್ ಮಾಡಬೇಕಾಗುತ್ತೆ. ನಿಮ್ಮ ಆರೋಗ್ಯಕ್ಕೂ ಸ್ವಲ್ಪ ಸಮಯ ಅನ್ನೋದು ಕೊಡಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಧಾನವಾಗಿ ಹೋದರೂ ಕೂಡ ನೀವು ಒಂದು ಒಳ್ಳೆಯ ಗುರಿ ಅನ್ನೋದನ್ನು ತಲುಪ್ತೀರಾ ಅಂತ ಕಾಣಿಸ್ತಾ ಇದೆ. ಕೆಲವೊಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬೋದು. ಪ್ರತಿದಿನ ಬೆಳಗ್ಗೆ 11 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರ ಜಪವನ್ನು ಮಾಡಬಹುದು. ಭಾನುವಾರ ಅಥವಾ ಗುರುವಾರ ಒಂದು ತುಪ್ಪದ ದೀಪ ದೇವರಿಗೆ ಹಚ್ಬೋದು ನಿಮ್ಮ ಮನೆಯಲ್ಲಿರುವಂಥದ್ದು. ವಾರಕ್ಕೆ 1 ಸಲ ಆದರೂ ಕೂಡ ಬರಿಗಾಲಲ್ಲಿ ಓಡಾಡಬೇಕಾಗುತ್ತೆ. ಹುಲ್ಲು ಹಾಸಿನ ಮೇಲೆ ಗ್ರೌಂಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಬೇಡದೇ ಇರುವಂಥ ಯಾವುದಾದ್ರೂ ವಸ್ತುಗಳನ್ನು ಮನೇಲಿ ಇಟ್ಕೊಂಡಿದ್ದೀರಾ ಅಥವಾ ಕೆಟ್ಟು ಹೋಗಿರುವಂಥ ಎಲೆಕ್ಟ್ರಾನಿಕ್ ಸಾಮಾನುಗಳು ಈ ಥರದ್ದು ಏನಾದರೂ ಮನೇಲಿ ಇಟ್ಕೊಂಡಿದ್ರೆ ಅದೆಲ್ಲದು ಕೂಡ ನಿಮಗೆ ಬರ್ತಾ ಇರೋ ಒಂದು ಪಾಸಿಟಿವ್ ಎನರ್ಜಿನ ತಡೀತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮನೇಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಸಾಧ್ಯ ಆದರೆ ಯಾರಿಗಾದರೂ ದಾನ ಮಾಡಿಬಿಡಿ, ಇಲ್ಲ ಅಂದರೆ ಅದನ್ನು ಒಂದು ಎಕ್ಸ್ಚೇಂಜಿಗೆ ಹಾಕಿ ಬೇರೆ ಏನಾದರೂ ತೊಗೊಬಿಡಿ. ಈ ರೀತಿ ಒಂದು ಬೇಡದಿರೋ ವಸ್ತುಗಳನ್ನು ಮನೇಲಿ ತುಂಬ ಇಟ್ಕೊಳ್ಳೋದ್ರಿಂದ ಅದೆಲ್ಲನೂ ಕೂಡ ಒಂದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಈ ತಿಂಗಳು ಪ್ರತಿದಿನ ಒಂದು ಪಾಸಿಟಿವ್ ಅಫರ್ಮೇಷನನ್ನು ಕೂಡ ನೀವು ಹೇಳ್ಕೊಬೋದು. ನಾನು ಹೊಸ ಅವಕಾಶಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ, ಯೂನಿವರ್ಸ್ ನನ್ನ ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿ. ಮತ್ತು ಜುಲೈ ತಿಂಗಳಲ್ಲಿ ನಿಮಗೆ ಒಂದು ಏನೆಲ್ಲ ಇಷ್ಟು ವರ್ಷ ನೀವು ಸ್ಟ್ರಗಲ್ ಮಾಡಿದ್ರೋ ಅದೆಲ್ಲದು ಕೂಡ ಎಂಡ್ ಅನ್ನೋದು ಕಾಣಿಸ್ತಾ ಇದೆ. ಮತ್ತು ಹೊಸ ಆರಂಭದ ತಿಂಗಳು ಇದು ಕಾಣಿಸ್ತಾ ಇರುವಂಥದ್ದು. ಏನೆಲ್ಲ ಒಂದು ಕನ್ಫ್ಯೂಷನ್ಸ್ ಇದೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಯಾವುದಾದ್ರೂ ತೊಂದರೆಗಳಿದೆ ಅದೆಲ್ಲದಕ್ಕೂ ಎಂಡ್ ಅನ್ನೋದು ನೋಡ್ತಾ ಇದ್ದೀವಿ. ಹೊಸ ಅವಕಾಶ ಎಲ್ಲ ಕಾಣಿಸ್ತಾ ಇದೆ. ಮತ್ತು ಏನು ನೀವು ಎದುರು ನೋಡ್ತಾ ಇರುವಂಥ ಯಶಸ್ಸು ಅದು ಕೂಡ ನಿಮಗೆ ಸಿಗುವಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆ ಥರ ಪಡೆದೆ ಮುಂದೆ ಸಾಗಿ ಈ ತಿಂಗಳು ನೀವು ಪಟ್ಟಂತಹ ಎಲ್ಲ ಶ್ರಮಕ್ಕೂ ಕೂಡ ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಇಷ್ಟು ತಿಂಗಳಲ್ಲಿ ಕಷ್ಟಪಟ್ಟಿರುವಂಥದ್ದು ಮುಂದಿನ ಒಂದು ಜುಲೈ ತಿಂಗಳಲ್ಲಿ ಉತ್ತಮವಾಗಿರುವಂಥ ಒಂದು ರಿಸಲ್ಟ್ ಕಾಣೋ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾರೆಲ್ಲ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ಒಂದು ಪರಿಹಾರ ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. ಈ ಬ್ರೇಸ್ಲೆಟಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ನ್ಯೂಮರಾಲಜಿ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಇದೆಲ್ಲ ಅದನ್ನು ನೋಡಿ ನಿಮಗೆ ಸರಿ ಹೊಂದುವಂತಹ, ನಿಮಗೆ ಶುಭ ತರುವಂತಹ ಕೆಲವೊಂದು ಕ್ರಿಸ್ಟಲ್ಗಳನ್ನು ಹಾಕಿ ನಿಮಗಾಗಿಯೇ ಮಾಡಿರ್ತೇವೆ. ಇದರಲ್ಲಿ 7 ಚಕ್ರಗಳಿಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳನ್ನು ಹಾಕಿರೋದ್ರಿಂದ ಆ ರೀತಿ ಬ್ಲಾಕೇಜಸ್ ಏನಾದರೂ ಇದ್ದರೆ ನಿಮ್ಮ ಒಂದು ದೇಹದಲ್ಲಿ ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳಿಂದ ತೊಂದರೆ ಆಗದೇ ಇರೋ ರೀತಿ ಏನಾದರೂ ಆಗಿದ್ರೂ ಕೂಡ ರಿಮೂವ್ ಮಾಡೋ ರೀತಿ ಈ ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಈ ಒಂದು ಕ್ರಿಸ್ಟಲ್ಗಳ ಬಗ್ಗೆ, ಅವರು ಖಂಡಿತ ನಮ್ಮ ವೆಬ್ಸೈಟಲ್ಲಿ ನೀವು ಇದರ ಬಗ್ಗೆ ಕನ್ನಡದಲ್ಲಿ ಕೂಡ ಓದಬಹುದು. ಇಂಗ್ಲೀಷ್ ನಮಗೆ ಸರಿಯಾಗಿ ಬರಲ್ಲ ಅನ್ನೋರು ಕನ್ನಡದಲ್ಲಿ ಕೂಡ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ನೋಡಬಹುದು. ಯಾಕೆ ಇದನ್ನು ನಾವು ಉಪಯೋಗ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಒಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಖಂಡಿತ ಒಂದ್ಸಲ ಭೇಟಿ ಮಾಡಿ ನೋಡಿ. ಇದರ ಲಿಂಕನ್ನು ನಾನು ಬಯೋದಲ್ಲೇ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಇರ್ತೇವೆ. ಯೂಟ್ಯೂಬಲ್ಲಿ ಪ್ರತಿಯೊಂದು ಕಡೆಯೂ ನಿಮಗೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ಕೊಡುತ್ತೆ. ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಈ ಒಂದು ವೆಬ್ಸೈಟ್ ಲಿಂಕು. ಖಂಡಿತ ಒಂದ್ಸಲ ನೀವು ಭೇಟಿ ನೀಡಿ ನೋಡಬಹುದು. ಸೊ ನೋಡಿದ್ರಲ್ವಾ, ಇದಾಗಿತ್ತು ಜುಲೈ ತಿಂಗಳ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2ನೇ ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಿ, ಈ ಒಂದು ಡೆಕ್ಕಲ್ಲಿ ನಿಮಗಾಗಿ ಇರುವಂತಹ ಒಂದು ಭವಿಷ್ಯ ಏನಿದೆ ಅನ್ನೋದನ್ನು ನೋಡೋಣ. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲ್ಗಳಲ್ಲಿ ಪರಿಹಾರಗಳನ್ನು ಪಡ್ಕೋಬೋದಾಗಿರುತ್ತೆ. ಆ ಒಂದು ಸಮಸ್ಯೆಗಳೇನು ಅನ್ನೋದನ್ನು ನಮಗೆ ತಿಳಿಸಿದ್ರೆ ಯಾವೆಲ್ಲ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು ಅನ್ನೋದನ್ನು ನಾವು ಹೇಳ್ತೇವೆ. ಖಂಡಿತ ಒಂದ್ಸಲ ಆದರೂ ನೀವು ಇದರ ಬಗ್ಗೆ ಒಂದು ಪರಿಹಾರವನ್ನು ಪ್ರಯತ್ನ ಮಾಡಿ ನೋಡಿ. ನಿಮಗೆ ಸಿಗ್ತಾ ಇದೆ ಏಸ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಕಪ್ಸ್, 3 ಆಫ್ ವಾಂಡ್ಸ್, ಸ್ಟ್ರೆಂತ್ ಕಾರ್ಡ್, ನೈಟ್ ಆಫ್ ಕಪ್ಸ್ ಮತ್ತು ಏಸ್ ಆಫ್ ಕಪ್ಸ್. ಓಕೆ, ಸೊ ಗೈಡೆನ್ಸ್ ಆಗಿ ಯಾವ ಒಂದು ಕಾರ್ಡ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ.
ಗೈಡೆನ್ಸ್ ಆಗಿ ನಮಗೆ ಸಿಗ್ತಾ ಇರುವಂಥದ್ದು 2 ಆಫ್ ಕಪ್ಸ್. ಸೊ ಈಗ ಇದರ ಒಂದು ಅರ್ಥವನ್ನು ತಿಳಿತಾ ಹೋಗೋಣ. ಒಟ್ಟಾರೆಯಾಗಿ ನೋಡೋದಾದರೆ ಈ ಒಂದು ಪೈಲನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಜುಲೈ ತಿಂಗಳು ಒಂದು ಹೊಸ ಆರಂಭ, ಸಂಬಂಧಗಳಲ್ಲಿ ಒಂದು ಬೆಳವಣಿಗೆ ಅನ್ನೋದಾಗಿರ್ಬೋದು, ಮತ್ತು ಒಂದು ಕುಟುಂಬದಲ್ಲಿ ಸಂತೋಷ, ಆಶೀರ್ವಾದ ತಿಂಗಳು ಅಂತ ಕಾಣಿಸ್ತಾ ಇದೆ. ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಕಾರ್ಡ್ ಇಲ್ಲಿ ಕಾಣಿಸ್ತಾ ಇಲ್ಲ. ಆದ್ದರಿಂದ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಎಲ್ಲನೂ ಪಾಸಿಟಿವ್ ಕಡೆನೇ ಕರ್ಕೊಂಡು ಹೋಗ್ತಾ ಇದೆ. ಹೊಸ ಹೊಸ ಅವಕಾಶಗಳು ನಿಮ್ಮ ಕಡೆ ಬರ್ತಾ ಇದೆ. ಹೊಸ ಜನರು ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಆಗಿರುವಂಥವ್ರು ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕರಿಯರ್ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ ನೋಡೋದಾದರೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಆರಂಭ ಆಗ್ತಾ ಇದೆ. ಹೊಸ ಉದ್ಯೋಗಕ್ಕೆ ನೀವೇನಾದರೂ ಅಪ್ಲೈ ಮಾಡಿದರೆ ಅದಕ್ಕೆ ಒಂದು ಕಾಲ್ ಅನ್ನೋದು ನಿಮಗೆ ಬರಬಹುದು. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅನ್ನೋದು ಆಗ್ಬೋದು. ಹೊಸ ಪ್ರಾಜೆಕ್ಟ್, ಕೊಲಾಬರೇಷನ್ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ನೀವೇನಾದರೂ ಒಂದು ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಒಂದು ಒಳ್ಳೆ ಗ್ರೋತ್ ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮ ಶ್ರಮ ಈಗ ಒಂದು ರಿಸಲ್ಟ್ ಕೊಡುವಂತಹ ಟೈಮ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತು ಕೆಲವೊಂದು ತಿಂಗಳಿಂದ ಕಾಯ್ತಾ ಇರುವಂಥ ಅವಕಾಶ ಏನಿದೆ ಅದು ನಿಮ್ಮ ಕಡೆ ಬರ್ತಾ ಇದೆ. ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಅದೆಲ್ಲವುದು ಕೂಡ ಈ ತಿಂಗಳಲ್ಲಿ ನಿಮಗೆ ಕೈಗೂಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಲವ್ ಮತ್ತು ರಿಲೇಷನ್ಶಿಪ್ ವಿಷಯದಲ್ಲಿ ನೋಡೋದಾದರೆ ತುಂಬ ಪ್ರೀತಿಯಿಂದ ತುಂಬಿರುವಂಥ ವ್ಯಕ್ತಿನ ಇದು ಸೂಚಿಸ್ತಾ ಇದೆ. ಅಂದರೆ ನೀವು ಯಾರನ್ನು ಹಚ್ಕೊಂಡಿದ್ದೀರಾ ಅವರ ಬಗ್ಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ, ಜಗಳ ಕಡಿಮೆ ಆಗುತ್ತೆ, ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಕಾಣಿಸ್ತಿದೆ. ಮತ್ತು ನೀವೇನಾದರೂ ಇನ್ನೂ ಸಿಂಗಲ್ ಆಗಿದ್ದೀರಾ ಅಂದರೆ ಪ್ರಪೋಸಲ್ಸ್ ಕೂಡ ಬರಬಹುದು. ದೂರ ಆಗಿದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಅವರು ನಿಮ್ಮನ್ನು ಕ್ಷಮೆ ಕೇಳಬಹುದು. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಯಾರಾದರೂ ನೀವು ಸೀಕ್ರೆಟಾಗಿ ಅವರನ್ನು ಅಡ್ಮೈರ್ ಮಾಡ್ತಿದ್ದೀರಾ ಅಥವಾ ಸೀಕ್ರೆಟ್ ಕ್ರಶ್ ಇದ್ದಾರೆ, ನಿಮ್ಮ ಭಾವನೆಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಥವಾ ಅವರು ಬಂದು ನಿಮ್ಮ ಹತ್ರ ಹೇಳ್ಕೋಬಹುದು. ಮತ್ತು ಇದು ತುಂಬ ಒಂದು ಹೊಸ ಪ್ರೀತಿ ಅಥವಾ ಯಾರಾದರೂ ಎಂಗೇಜ್ಮೆಂಟ್ ಆಗಬೇಕು, ಮದುವೆ, ಕುಟುಂಬದಲ್ಲಿ ಸಂತೋಷ, ಈ ರೀತಿ ಒಂದು ಈವೆಂಟ್ಗಳು ನಡೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಿಂಗಲ್ ಆಗಿರೋರಿಗೆ ಒಳ್ಳೆ ಸಂಬಂಧ ಸಿಗೋ ಒಂದು ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಮನಿ, ಫೈನಾನ್ಸ್ ವಿಷಯದಲ್ಲಿ ನೋಡೋದಾದರೆ ಈ ತಿಂಗಳಲ್ಲಿ ಒಂದು ಹಣಕಾಸಿನ ಹರಿವು ಅನ್ನೋದು ನಿಧಾನವಾಗಿ ಸ್ಟೇಬಿಲೈಸ್ ಆಗುತ್ತೆ. ಹೊಸ ಆದಾಯದ ಮೂಲ ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮ ಹಿಂದಿನ ಪ್ರಯತ್ನಗಳೇನಿದೆ ಅದೆಲ್ಲದಕ್ಕೂ ಕೂಡ ಫಲ ಸಿಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಯಾರಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಒಂದು ಒಳ್ಳೆಯ ಕಸ್ಟಮರ್ಸ್ ಅನ್ನೋದು ಸಿಗ್ತಾರೆ ನಿಮಗೆ. ಯಾರೆಲ್ಲ ಹಳೆ ಕ್ಲೈಂಟ್ಸ್ ಇರ್ತಾರೆ ಅವರು ಮತ್ತೆ ನಿಮ್ಮ ಹತ್ರನೇ ಹುಡುಕೊಂಡು ಬರುವಂತಹ ಒಂದು ಅಷ್ಟು ನೀವು ಒಳ್ಳೆಯ ಒಂದು ಕೆಲಸ ಮಾಡಿದಿರ ಅಂತ ಕಾಣುತ್ತೆ. ಹಾಗಾಗಿ ನಿಮಗೆ ರಿಪೀಟೆಡ್ ಕ್ಲೈಂಟ್ಸ್ ಕೂಡ ಕಾಣಿಸ್ತಾ ಇದೆ. ಆನ್ಲೈನ್ ಬಿಸ್ನೆಸ್ಸಲ್ಲಿ ತುಂಬಾ ಸೇಲ್ಸ್ ಆಗೋ ರೀತಿ ಕಾಣಿಸ್ತಾ ಇದೆ. ಪಾರ್ಟ್ನರ್ಶಿಪ್ ಏನಾದರೂ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅಂದರೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ಏಳಿಗೆ ಅನ್ನೋದು ಕಾಣಿಸ್ತಿದೆ. ಇದೆಲ್ಲದರಿಂದ ಕೂಡ ಒಂದು ಉತ್ತಮವಾದ ಲಾಭನ ನೀವು ಈ ತಿಂಗಳಲ್ಲಿ ಕಾಣ್ತೀರಾ. ಆದರೆ ಅತಿಯಾಗಿ ಖರ್ಚು ಮಾಡದೆ ಉಳಿತಾಯ ಸ್ವಲ್ಪ ಮಾಡಬೇಕಾಗುತ್ತೆ ಅನ್ನೋದು ಎಚ್ಚರಿಕೆ ಇದೆ. ಮತ್ತು ಕುಟುಂಬದ ವಿಷಯದಲ್ಲಿ ತುಂಬ ಒಂದು ಸಂತೋಷದ ಸುದ್ದಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಹೊಸ ಒಂದು ಜನ ನಿಮ್ಮ ಒಂದು ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನ ಆಗಬಹುದು. ಕುಟುಂಬದಲ್ಲಿ ಸಮಾಧಾನ, ಒಂದು ಒಳ್ಳೆಯ ಈವೆಂಟ್ಸ್ಗಳು ನಡೀತಾ ಇದೆ. ದೂರ ಆಗಿದ್ದವರು ಕೂಡ ಮತ್ತೆ ಒಂದಾಗ್ತಾ ಇದ್ದಾರೆ. ಈ ರೀತಿ ಎಲ್ಲ ಒಂದು ಪಾಸಿಟಿವೇ ಕಾಣ್ತಾ ಇದೆ. ನೀವೇನಾದರೂ ಸ್ಪಿರಿಚುವಲಿ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಇದೊಂದು ರೈಟ್ ಟೈಮ್ ಆಗಿದೆ. ನಿಮ್ಮ ನಿಜವಾದ ಶಕ್ತಿ ಏನಂದರೆ ಅದು ತಾಳ್ಮೆಯಿಂದ ಇರುವಂಥದ್ದು, ಅದೇ ಇಲ್ಲಿ ಕಾಣ್ತಾ ಇದೆ. ಈ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಆದಷ್ಟು ತಾಳ್ಮೆಯಿಂದ ಯಾವ ರೀತಿ ಇದ್ರೋ ಇಷ್ಟು ದಿನ ಅದೇ ರೀತಿ ಒಂದು ಸೇಮ್ ಒಂದು ಸ್ಟೇಟಸನ್ನು ಮೇಂಟೈನ್ ಮಾಡ್ತಾ ಹೋಗಿ. ಸ್ವಲ್ಪ ವಾರ್ನಿಂಗ್ಸ್ ಅಂತ ಕಾಣಿಸ್ತಾ ಇದೆ. ಅದೇನಂತ ನೋಡೋದಾದರೆ ಎಲ್ಲರ ಮಾತನ್ನು ತುಂಬ ನಂಬ್ತೀರಾ ನೀವು ಅಂತ ಕಾಣಿಸ್ತಾ ಇದೆ. ಅದನ್ನು ನಂಬಲಿಕ್ಕೆ ಹೋಗಬೇಡಿ. ಮಾತನ್ನು ನಂಬೋದಕ್ಕಿಂತ ಅವರ ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಮೊದಲು ನೋಡಬೇಕಾಗುತ್ತೆ. ಮತ್ತು ಅತಿಯಾಗಿ ಓವರ್ ಥಿಂಕ್ ಮಾಡೋದು, ಎಮೋಷ್ನಲ್ ಆಗೋದು ಅದನ್ನು ಕಡಿಮೆ ಮಾಡಬೇಕು. ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ ಅರ್ಧಕ್ಕೆ ಬಿಡೋದು ಅದನ್ನು ಕಡಿಮೆ ಮಾಡಬೇಕು. ಅವಕಾಶ ಬಂದಾಗ ಭಯಪಟ್ಟು ಹಿಂದೆ ಸರಿಯೋದು ಅದು ಕೂಡ ಒಳ್ಳೆಯದಲ್ಲ ಅಂತ ಕಾಣಿಸ್ತಾ ಇದೆ. ಈ ತಿಂಗಳು ನಿಮಗೆ ಕೊಡ್ತಾ ಇರುವಂತಹ ಒಂದು
ಯೂನಿವರ್ಸಿಂದ ಬರ್ತಾ ಇರುವಂತಹ ಒಂದು ಬ್ಲೆಸ್ಸಿಂಗ್ಸ್ ಏನು ಅಂತ ನೋಡೋದಾದರೆ ಹೊಸ ಪ್ರೀತಿ, ಉದ್ಯೋಗ, ಒಂದು ಹೊಸ ಆದಾಯದ ಮೂಲ, ಕುಟುಂಬದಲ್ಲಿ ಸಂತೋಷ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಿಮ್ಮ ಕನಸುಗಳಿಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಆ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಗೈಡೆನ್ಸ್ ಕಾರ್ಡಾಗಿ ನಾವು ತೊಗೊಂಡಿರುವಂಥ 2 ಆಫ್ ಕಪ್ಸ್ ಕಾರ್ಡ್ ಹೇಳ್ತಾ ಇರುವಂಥದ್ದು ಏನಂತ ನೋಡಿದ್ರೆ, ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ಈ ಕಾರ್ಡ್ ಪ್ರೀತಿ ಮಾತ್ರ ಅಲ್ಲ, ಸರಿಯಾಗಿರುವಂಥ ಒಂದು ಪಾರ್ಟ್ನರ್, ಸರಿಯಾದ ವ್ಯಕ್ತಿ ಮತ್ತು ಒಂದು ಒಳ್ಳೆಯ ಸಂಪರ್ಕನ ಇದು ಸೂಚಿಸ್ತಾ ಇರುವಂಥದ್ದು. ಜುಲೈ ತಿಂಗಳಲ್ಲಿ ಒಳ್ಳೆಯ ಪಾರ್ಟ್ನರ್ಶಿಪ್ ನಿಮಗೆ ಆರಂಭ ಆಗ್ಬೋದು. ಬಿಸ್ನೆಸ್ ಪಾರ್ಟ್ನರ್ ಸಿಗಬಹುದು ಅಥವಾ ಸೋಲ್ ಕನೆಕ್ಷನ್ ಪಾರ್ಟ್ನರ್ ಕೂಡ ಸಿಗಬಹುದು. ಸಂಬಂಧಗಳಲ್ಲಿ ಇದ್ದಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ಅದೆಲ್ಲ ದೂರ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸರಿಯಾದ ವ್ಯಕ್ತಿ ಜೊತೆ ಸೇರಿ ಕೆಲಸ ಮಾಡಿದ್ರೆ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಸಿಗೋ ರೀತಿ ಕೂಡ ಕಾಣ್ತಾ ಇದೆ. ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಅಂತ ಅನ್ನೋದಾದರೆ ಖಂಡಿತ ಮಾಡ್ಕೋಬೇಕಾಗುತ್ತೆ. ಪ್ರತಿದಿನ 5 ನಿಮಿಷ ಆದರೂ ನೀವು ಹಾರ್ಟ್ ಚಕ್ರ ಅಂದರೆ ಹೃದಯ ಚಕ್ರದ ಮೆಡಿಟೇಷನ್ ಅಂತ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ನನ್ನ ವಿಡಿಯೋನ ನಾನು ನೋಡಬಹುದು, ನೀವು ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿರ್ತಾರಲ್ವ ಅವರಿಗೆ ಒಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಬೋದು. ಈ ರೀತಿ ಹೇಳ್ಕೊಳ್ಳೋದ್ರಿಂದ ಒಂದು ಹೊಸ ಆಶೀರ್ವಾದನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಫೈನಲಿ ನೋಡೋದಾದರೆ ಜುಲೈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೂ ಕೂಡ ಸಾರ್ಥಕ ಅನ್ನೋ ರೀತಿ ಒಂದು ಒಳ್ಳೆಯದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಹೊಸ ಸಂಬಂಧ, ಹೊಸ ಆಶೀರ್ವಾದ ಎಲ್ಲನೂ ಕೂಡ ಬರ್ತಾ ಇದೆ. ಆದಷ್ಟು ನೆಮ್ಮದಿಯಿಂದ ನೀವು ಜೀವನ ಮಾಡುವಂತಹ ಸಮಯ ಇದಾಗಿದೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ತಾಳ್ಮೆ ಆಗಿರ್ಬೋದು, ಕರುಣೆ ಮತ್ತು ಆತ್ಮವಿಶ್ವಾಸ ಏನಿದೆ ಅಲ್ವಾ, ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿ ನಿಮ್ಮನ್ನು ಬೆಂಬಲ ಕೊಡುತ್ತೆ. ಒಂದು ತಾಳ್ಮೆಯಿಂದ ಇದ್ದಷ್ಟು ಕೂಡ ಎಲ್ಲನೂ ಪಾಸಿಟಿವಿಟಿ ಅನ್ನೋದು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದು ಇಲ್ಲಿ ಸಿಗ್ತಾ ಇರುವಂಥ ಒಂದು ಫೈನಲ್ ಸಂದೇಶ ಅನ್ನೋದನ್ನು ನೋಡಬಹುದು. ಸೊ ಈ ಒಂದು ಸಂದೇಶ ನಿಮಗೆ ಅನ್ವಯ ಆಗಿದೆ, ಇಷ್ಟ ಆಗಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಯಾವ ಒಂದು ಫೈಲನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಆ ಒಂದು ಫೈಲಿನ ನಂಬರನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ರೆಸನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸಿ. ಫೈಲ್ ನಂಬರ್ 3 ಅಂದರೆ 3ನೇ ಡೆಕ್ಕನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಖಂಡಿತವಾಗ್ಲೂ ಯಾವೆಲ್ಲ ಒಂದು ಕಾರ್ಡ್ಗಳು ಬರ್ತಾ ಇದೆ, ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಜುಲೈ ತಿಂಗಳು ಅನ್ನೋದನ್ನು ನೋಡೋಣ. ಯೂನಿವರ್ಸ್ನಲ್ಲಿ ಒಂದು ಬಾರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಇಷ್ಟದ ದೈವ ಯಾವುದಿದೆಯೋ ಆ ಒಂದು ದೈವಕ್ಕೆ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿ ರೀಡಿಂಗನ್ನು ಶುರು ಮಾಡೋಣ. ನಿಮಗೇನಾದರೂ ತುಂಬ ಹಣಕಾಸಿನ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮನಿ ಮ್ಯಾಗ್ನೆಟ್ ಅನ್ನೋ ಒಂದು ಬ್ರೇಸ್ಲೆಟ್ ಅನ್ನೋದು ಸಿಗುತ್ತೆ. ಇನ್ನು ಬಹಳಷ್ಟು ಕ್ರಿಸ್ಟಲ್ಗಳು ಈ ಒಂದು ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ಇರುತ್ತೆ. ನಿಮಗೇನಾದರೂ ಅದರ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮಗೆ ಸಿಗ್ತಾ ಇದೆ 5 ಆಫ್ ಸ್ವಾರ್ಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 10 ಆಫ್ ಸ್ವಾರ್ಡ್ಸ್, ದ ವರ್ಲ್ಡ್ ಕಾರ್ಡ್, 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮತ್ತು ಮುಂದಿನ ಕಾರ್ಡ್ ಸಿಗ್ತಾ ಇರುವಂಥದ್ದು ನೈಟ್ ಆಫ್ ಕಪ್ಸ್ ಬರ್ತಿದೆ. ಗೈಡೆನ್ಸ್ ಆಗಿ ಯಾವ ಒಂದು ಕಾರ್ಡ್ ಬರ್ತಾ ಇದೆ ಅಂತ ನೋಡೋಣ. ನಿಮಗೆ ಸಿಗ್ತಾ ಇರುವಂಥದ್ದು ದ ಚಾರಿಯಟ್ ಕಾರ್ಡು. ಓಕೆ, ಕಂಪ್ಲೀಟಾಗಿ ಇಲ್ಲಿ ಓವರಾಲ್ ಶಕ್ತಿನ ನೋಡೋದಾದರೆ ಒಂದು ಕಾರ್ಮಿಕ್ ಸೈಕಲ್ ಏನಿದೆ ನಿಮಗೆ ಇಷ್ಟು ವರ್ಷ ಕಷ್ಟಪಟ್ಟಿರುವಂಥದ್ದು ಅದೆಲ್ಲ ಕೂಡ ಎಂಡ್ ಆಗೋ ಒಂದು ಸೂಚನೆ ಕಾಣಿಸ್ತಾ ಇದೆ. ಯಶಸ್ಸಿನ ಒಂದು ಪ್ರಾರಂಭ ಅಂತ ಕಾಣಿಸ್ತಾ ಇರೋವಂಥದ್ದು. ಕೆಲವೊಂದು ಗೊಂದಲಗಳೇನಿತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ಒಂದು ಕನ್ಫ್ಯೂಷನ್ ಅನ್ನೋದು ಆ ಒಂದು ಬಿಗಿನಿಂಗ್ ಆಫ್ ದ ಮಂತಲ್ಲಿ ಇರುತ್ತೆ. ಸ್ವಲ್ಪ ನಿರಾಸೆ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಆದರೆ ಒಂದು ತಿಂಗಳ ಮಧ್ಯಭಾಗಕ್ಕೆ ಬರುವಂಥ ಸಮಯಕ್ಕೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಏನಿದೆ ಅದೆಲ್ಲ ಮುಗಿದು ಹೊಸ ಅಧ್ಯಾಯ ಆರಂಭ ಆಗೋ ಶಕ್ತಿ ಕಾಣಿಸ್ತಾ ಇದೆ. ಈ ತಿಂಗಳು ನಿಮ್ಮನ್ನು ಇನ್ನೂ ಕೂಡ ಮೆಚೂರ್ಡಾಗಿ ಥಿಂಕ್ ಮಾಡೋ ರೀತಿ ಒಂದು ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ಈ ತಿಂಗಳಲ್ಲಿ. ಕರಿಯರ್ ಮತ್ತು ಬಿಸ್ನೆಸ್ ವಿಷಯದಲ್ಲಿ ನೋಡೋದಾದರೆ ಕೆಲಸದ ಸ್ಥಳದಲ್ಲಿ ತುಂಬ ಒಂದು ರಾಜಕೀಯ, ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಒಂದು ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ. ಯಾರಾದರೂ ನೀವು ಮಾಡಿರುವಂಥ ಕೆಲಸನ ನಾನೇ ಮಾಡಿದ್ದೀನಿ ಅಂತ ಕ್ರೆಡಿಟನ್ನು ಅವರು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಮತ್ತು ನಿಮ್ಮ ಕೊಲೀಗ್ಸ್ ಯಾರಿದ್ದಾರೆ ಅವರ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅಥವಾ
ಒಪಿನಿಯನ್ಸ್ ಏನಿದೆ ಅದು ಡಿಫ್ರೆಂಟ್ ಆಗಿ ಒಂದು ಸಣ್ಣ ಪುಟ್ಟ ಕ್ಲಾಶಸ್ಸು, ವ್ಯವಹಾರದಲ್ಲಿ ತುಂಬ ಕಾಂಪಿಟೇಷನ್ ಈ ರೀತಿ ಕಾಣ್ತಾ ಇದೆ. ಆದರೆ ಪ್ರತಿಯೊಂದು ಯುದ್ಧದಲ್ಲೂ ಭಾಗವಹಿಸಬೇಕು ಅಂತ ಏನ ನೆಸೆಸಿಟಿ ಇಲ್ಲ. ಕೆಲವೊಂದು ಸಲ ಹಿಂದೆ ಸರಿಯೋದು ಕೂಡ ಒಂದು ದೊಡ್ಡ ಒಂದು ಗೆಲುವು ಆಗಿರುತ್ತೆ. ಮತ್ತು ಹೊಸದಾಗಿ ನೀವು ಕಲಿತೀರಾ. ಪೇಜ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ ಹೊಸ ಆದಾಯದ ಅವಕಾಶಗಳು ನಿಮಗೆ ಬರ್ತಾ ಇದೆ ಅಂತ. ಹೊಸ ಉದ್ಯೋಗದ ಅವಕಾಶ, ಹೊಸದಾಗಿರುವಂಥ ಸ್ಕಿಲ್ಲನ್ನು ಕಲಿತೀರಾ, ಅಥವಾ ಯಾವುದಾದ್ರೂ ಒಂದು ಟ್ರೈನಿಂಗನ್ನು ಆರಂಭ ಮಾಡ್ತೀರಾ. ಬಿಸ್ನೆಸ್ಸಲ್ಲಿ ಹೊಸದಾಗಿರುವಂಥ ಕಸ್ಟಮರ್ಸ್ ಬರಬಹುದು. ಮತ್ತು ಹಳೆಯ ಕೆಲಸ, ಒತ್ತಡ ಏನಿದೆ ಅದೆಲ್ಲವೂ ಕೂಡ ಮುಗಿತಾ ಇರೋ ಒಂದು ಸೂಚನೆ ಇದೆ. ನೀವು ಬಹಳ ದಿನಗಳಿಂದ ಹೊತ್ಕೊಂಡಿದ್ದಂಥ ತುಂಬ ಒಂದು ಬರ್ಡನ್ ಏನಿದೆ ಅದೆಲ್ಲದು ಕೂಡ ರಿಲೀಸ್ ಆಗುವಂಥ ಟೈಮ್ ಬಂದಿದೆ. ದ ವರ್ಡ್ ಕಾರ್ಡ್ ಹೇಳ್ತಾ ಇದೆ ತುಂಬ ಒಂದು ವಿದೇಶಿ ಅವಕಾಶಗಳು ಕೂಡ ನಿಮಗೆ ಬರಬಹುದು. ಆನ್ಲೈನ್ ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆ ಗ್ರೋತ್ ಅನ್ನೋದು ಸಿಗುತ್ತೆ. ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಅಲ್ಲಿ ಒಂದು ಗುಡ್ ಕ್ರೆಡಿಟ್ ಅನ್ನೋದು ನಿಮಗೆ ಸಿಗ್ತಾ ಇದೆ. ಪ್ರಮೋಷನ್ ಅನ್ನೋದು ಸಿಗ್ತಾ ಇದೆ. ಒಂದು ಒಳ್ಳೆ ರೆಕಗ್ನೈಸೇಷನ್ ಅನ್ನೋದಾಗಿರ್ಬೋದು. ನಿಮ್ಮ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಅನ್ನೋದು ಕೂಡ ಈ ಒಂದು ಜುಲೈ ತಿಂಗಳಲ್ಲಿ ಸಿಗ್ತಾ ಇದೆ. ಲವ್ ಮತ್ತು ರಿಲೇಷನ್ಶಿಪ್ ವಿಷಯದಲ್ಲಿ ನೋಡೋದಾದರೆ ಒಂದು ಓಕೆ ಅನ್ನೋ ರೀತಿ ಕಾಣಿಸ್ತಿದೆ. ಅಂದರೆ ಹಳೆ ಜಗಳಗಳು, ನೋವು ಅಥವಾ ದೂರ ಆಗಿರುವಂಥ ಪರಿಸ್ಥಿತಿನ ಇದು ತೋರಿಸ್ತಾ ಇದ್ದು. ಅಂದರೆ ಇದೊಂದು ಎಂಡ್ ಅಂತ ಅರ್ಥ ಅಲ್ಲ. ಕೆಲವೊಂದು ಸಲ ಯಾವೆಲ್ಲ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ ಅದನ್ನೆಲ್ಲ ಬಿಟ್ಟು ಹೊಸ ಸಂತೋಷದ ದಾರಿ ಕಡೆ ನೀವು ಹೋಗ್ತೀರಾ ಅನ್ನೋದು ನೋಡ್ತಾ ಇದ್ದೀವಿ. ಮತ್ತು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು, ಕ್ಷಮೆ ಕೇಳ್ಬೋದು, ಅಥವಾ ಹೊಸ ವ್ಯಕ್ತಿ ಜೊತೆ ನಿಮಗೆ ಪರಿಚಯ ಆಗಬಹುದು. ಮದುವೆ ಅಥವಾ ಸಂಬಂಧದ ಬಗ್ಗೆ ಮಾತುಕತೆ ಆರಂಭ ಆಗಬಹುದು ಅಂತ ಕಾಣಿಸ್ತಿದೆ. ಮತ್ತು ಒಂದು ಸಂಬಂಧಗಳಲ್ಲಿ ಬ್ಯಾಲೆನ್ಸ್ ಆಗಿ ಇರಬೇಕು ಅನ್ನೋದನ್ನು ಈ ಒಂದು ತಿಂಗಳಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಕಲಿತೀರಾ. ಒಬ್ಬರೇ ಪ್ರೀತಿ ಮಾಡ್ತಿರ್ತೀರಾ, ಒಬ್ಬರೇ ಕೇರ್ ಮಾಡ್ತಿದ್ದೀರಾ, ಬೇರೆಯವರು ನಿಮಗೆ ಆ ರೀತಿ ಒಂದು ಕೇರನ್ನು ತೋರಿಸ್ತಾ ಇರೋದಿಲ್ಲ, ಪ್ರೀತಿನ ತೋರಿಸ್ತಾ ಇಲ್ಲ ಅನ್ನೋದಂದರೆ ಈ ಒಂದು ತಿಂಗಳಲ್ಲಿ ಅದಕ್ಕೆ ಸಮಾನವಾಗಿರುವಂಥ ಒಂದು ಪ್ರತಿಕ್ರಿಯೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮನಿ ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ ನೋಡೋದಾದರೆ ಈ ತಿಂಗಳು ಒಂದು ಉತ್ತಮ ಸುಧಾರಣೆ ಅನ್ನೋದನ್ನು ನೀವು ಕಾಣಿಸ್ತೀರಾ. ಅಂದರೆ ಹೊಸ ಆದಾಯದ ಮೂಲ ಅನ್ನೋದು ನಿಮಗೆ ಸಿಗುತ್ತೆ. ಪಾರ್ಟ್ ಟೈಮಲ್ಲಿ ಇನ್ಕಮ್ ಸೋರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಹೊಸ ಬಿಸ್ನೆಸ್ ಐಡಿಯಾಸ್ ಬರಬಹುದು. ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಸಿಗಬಹುದು. ಹಣದ ಹರಿವು ಓಕೆ ಅನ್ನೋ ಮಟ್ಟಕ್ಕಿದೆ, ಬ್ಯಾಲೆನ್ಸಿಂಗ್ ಆಗಿದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಸೊ ಯಾರಾದರೂ ಒಂದು ಬಾಕಿ ಹಣ ಇದೆ ನಿಮಗೆ ಕೊಡಬೇಕಾಗಿರೋರು ಇದ್ದಾರೆ, ಅದು ಕೂಡ ಸಿಗ್ಬೋದು. ಸ್ಯಾಲರಿನಲ್ಲಿ ಒಂದು ಇನ್ಕ್ರಿಮೆಂಟ್ ಅನ್ನೋದು, ಇನ್ಸೆಂಟಿವ್ಸ್ ಅನ್ನೋದು ಕೂಡ ಸಿಗೋ ಥರ ಕಾಣ್ತಾ ಇದೆ. ಯಾರಾದರೂ ಕೂಡ ನಿಮಗೆ ಸಹಾಯನ ಮಾಡ್ಬೋದು. ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಸಹ ಅಗತ್ಯ ಇರೋರಿಗೆ ಖಂಡಿತ ಸಹಾಯ ಮಾಡಿ. ಮತ್ತು ಫ್ಯಾಮ್ಲಿ ವಿಷಯದಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಾ ಇದೆ. ಆದರೆ ತಿಂಗಳ ಕೊನೆಯಲ್ಲಿ ಪರಿಸ್ಥಿತಿ ಸುಧಾರಿಸುತ್ತೆ. ಹಳೆಯ ವಿಷಯಗಳನ್ನು ಮತ್ತೆ ಚರ್ಚೆ ಮಾಡೋದನ್ನು ಖಂಡಿತ ಬಿಟ್ಬಿಡಿ. ಕ್ಷಮಿಸೋ ಗುಣ ಏನಿದೆ ಅಲ್ವಾ, ಅದು ನಿಮ್ಮ ಫ್ಯಾಮ್ಲಿನಲ್ಲಿ ಸಂತೋಷ ಅನ್ನೋದನ್ನು ಜಾಸ್ತಿ ಮಾಡುತ್ತೆ. ಪರಿಹಾರಗಳೇನಾದರೂ ಮಾಡಬಹುದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 11 ಬಾರಿ ಪ್ರತಿದಿನ ಬೆಳಗ್ಗೆ ಹೇಳ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಪ್ರಗತಿ ಅನ್ನೋದು ಕಾಣುತ್ತೆ. ವಾರಕ್ಕೆ 1 ಬಾರಿ ಆದರೂ ಪಕ್ಷಿಗಳಿಗೆ ಒಂದು ಸ್ವಲ್ಪ ಆಹಾರವನ್ನು ಕೊಡಿ, ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ. ಪ್ರತಿದಿನ ಒಂದು 5 ನಿಮಿಷ ನಿಮ್ಮ ಗುರಿ ಏನಿದೆ ಅಲ್ವಾ ಅದನ್ನು ವಿಶ್ವಲೈಸ್ ಮಾಡ್ತಾ ಹೋಗಿ. ಅದನ್ನು ನೀವು ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನಾವು ಅದನ್ನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಲ್ವ, ಆ ಒಂದು ವಿಷಯನ ಆಲ್ರೆಡಿ ಮಾಡಿದ್ದೀವಿ ಅನ್ನೋ ರೀತಿ ಪದೇ ವಿಶ್ವಲೈಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತು ಒಂದು ಅಂತಿಮ ಸಂದೇಶ ಏನಿದೆ ಅಂತ ನೋಡೋದಾದರೆ ಹೋರಾಟದಿಂದ ವಿಜಯದತ್ತ ಸಾಗುವಂಥ ತಿಂಗಳು ಇದಾಗಿದೆ ನಿಮಗೆ. ಆರಂಭದಲ್ಲಿ ಕೆಲವೊಂದು ಚಾಲೆಂಜಸ್ ಬರಬಹುದು, ಆದರೆ ಅದೆಲ್ಲ ಟೆಂಪರರಿ ಆಗಿರುತ್ತೆ. ಒಂದು ಸೈಕಲ್ ಏನಿದೆ, ಕಾರ್ಮಿಕ್ ಸೈಕಲ್ ಅನ್ನೋದು ಮುಗಿತಾ ಇದೆ. ಹೊಸ ಯಶಸ್ಸು ಅನ್ನೋದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ, ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯೂನಿವರ್ಸ್ ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಸಮಯದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದನ್ನು ಕೊಡುತ್ತೆ. ಮತ್ತು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು ಏನು ಕಾಣ್ತಿದೆ ಅಲ್ವಾ, ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲ್ಗಳಲ್ಲಿ ಒಂದು ಪರಿಹಾರವನ್ನು ಪಡ್ಕೋಬೋದು. ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆ, ನೆಗೆಟಿವ್ ಎನರ್ಜಿ ಇದೆ, ಅಥವಾ ಒಂದು ಈವಿಲ್ ಐ ಇದೆ, ಇದೆಲ್ಲ ಸಮಸ್ಯೆಗಳು ಕೂಡ ಪರಿಹಾರವನ್ನು ಕ್ರಿಸ್ಟಲ್ಗಳಲ್ಲಿ ಖಂಡಿತ ನೀವು ಪಡ್ಕೋಬೋದಾಗುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆಗಳಿರಬಹುದು ಅಥವಾ ಒಂದು ದೈಹಿಕ ಸಮಸ್ಯೆಗಳಿರ್ಬೋದು, ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಅದು ಕ್ರಿಸ್ಟಲಲ್ಲಿ ಕೂಡ ಇದೆ. ಒಂದ್ಸಲ ನೀವು ಪ್ರಯತ್ನ ಮಾಡಿ ನೋಡಬಹುದು.
ಸೊ ಇದಾಗಿತ್ತು ಜುಲೈ ತಿಂಗಳ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಯಾರಿಗೆಲ್ಲ ಈ ಒಂದು ಮಾಹಿತಿಯ ಅವಶ್ಯಕತೆ ಇದೆ ಅಂತ ನೀವು ಅಂದ್ಕೊಳ್ತೀರಲ್ವ, ಅವರಿಗೆ ಈ ಒಂದು ವಿಡಿಯೋನ ಖಂಡಿತ ಶೇರ್ ಮಾಡಿ. ಯಾರಾದರೂ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿಯ ಒಂದು ವಿಡಿಯೋಸ್ ಬೇಕು ನಿಮಗೆ ಅಂತ ಅಂದ್ಕೊಳ್ತಾ ಇದ್ರೆ ಅದನ್ನು ಮೆಸೇಜ್ ಮೂಲಕ ನಮಗೆ ತಿಳಿಸೋದ್ರಿಂದ ಅದೇ ರೀತಿಯ ವಿಡಿಯೋಗಳನ್ನು, ಪರಿಹಾರಗಳನ್ನು ನಾನು ವಿಡಿಯೋ ಮಾಡೋ ಮೂಲಕ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಯಾವ ಫೈಲನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ರೆಸೊನೇಟ್ ಆಯಿತು ಇಲ್ವೋ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.